ಹಲೋ. ಹಲೋ. ವಿಷಯ ಗೊತ್ತಾಯ್ತಾ? ಏನ್ ವಿಷಯ? ಗಗನ್ ತೀರೋಗಿ ಇವತ್ತಿಗೆ 1 ವಾರ ಹ್ಮ್ ಅಂತೆ. ಹ್ಮ್ ಅವ್ನ್ ತೀರೋಗಿ ಎಲ್ರು ಕನ್ಸಲ್ಲೂ ಹ್ಮ್ ಬರ್ತಾವ್ನಂತೆ. ಹ್ಮ್ ಮೊನ್ನೆ ಕೂಡ ಹರ್ಷಿತಾ ಕನ್ಸಲ್ ಬಂದು ಹರ್ಷಿತಾ ಬಾಯ್ ಫ್ರೆಂಡ್ನೇ ಸಾಯಿಸ್ಬಿಟ್ನಂತೆ. ಅದಕ್ಕೆ? ಅದಕ್ಕೇನು ಇಲ್ಲ, ಎಲ್ರು ಕನ್ಸಲ್ಲೂ ಬಂದು ಅವ್ರನ್ನೇ ಓ. ಸಾಯಿಸ್ತಿದಾನಂತೆ. ನನಗೆ ಯಾಕೋ ಭಯ ಆಗ್ತಿದ್ಯಪ್ಪ. ಯಾಕೆ ಅಂತ ಸರಿಯಾಗಿ ಗೊತ್ತಿಲ್ಲ. ಅಕಸ್ಮಾತ್ ಅವ್ನ್ ನಿನ್ ಕನ್ಸಲ್ ಬಂದ್ರೆ ಏನ್ ಮಾಡ್ತೀಯಾ? ನನ್ ಕನ್ಸಲ್ಲ. ಕನ್ಸಲ್ ಕನ್ಸಲಿ ಲೈವ್ ಆಗಿ ಬರಕನ್ನು ಸತ್ತಿರೋನ ಇನ್ನೊಂದ್ಸಲಿ ಸಾಯಿಸ್ತೀನಿ ನಾನು. ಸರಿ, ಓಕೆ. ಸರಿ ಆಯಿತು ಚಿನ್ನಮ್ಮ, ಟೈಮ್ 1 ಗಂಟೆ ಆಯಿತು. ಸರಿ, ನಾನು ನಾಳೆ ಫೋನ್ ಮಾಡ್ತೀನಿ. ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು, ಸರಿನಾ? Bye. ಓಕೆ, ಬಾಯ್. ಅವಳೇ ಮೆಸೇಜ್ ಮಾಡಿರಬೇಕು. ಏನು ಇವಳು ಇಷ್ಟೊತ್ತಾದ್ರೂ ನಿದ್ದೆ ಮಾಡಿಲ್ವಾ? ಏನಕ್ಕೆ ಇಷ್ಟೊತ್ತು ಮೆಸೇಜ್ ಮಾಡ್ತಾವಳೆ? ಮೊನ್ನೆ ತೀರೋಗಿರೋನ್ ಮೊಬೈಲಿಂದ ಹೇಗೆ ಮೆಸೇಜ್ ಬರೋಕ್ಕೆ ಸಾಧ್ಯ? ಎಲ್ಲರೂ ನಾ ಕನ್ಸಲ್ ಸಾಯಿಸ್ಬಿಟ್ಟು ನನಗೆ ಮೆಸೇಜಸಲ್ಲಿ ಸಾಯಿಸ್ತವನ? ಇಲ್ಲ ಯಾರೋ ಇವ್ನು ಮೊಬೈಲ್ ಇಟ್ಕೊಂಡು ಆಟ ಆಡ್ತವ್ರ? ಅಕಸ್ಮಾತ್ ಅವ್ನ್ ನಿನ್ ಕನ್ಸಲ್ ಬಂದ್ರೆ ಏನ್ ಮಾಡ್ತೀಯಾ? ನನ್ನ ಕನ್ಸಲ್ಲ. ಕನ್ಸಲಿ ಲೈವ್ ಆಗಿ ಬರಕನ್ನು ಸತ್ತಿರೋನ ಇನ್ನೊಂದ್ಸಲಿ ಸಾಯಿಸ್ತೀನಿ ನಾನು. ಯಾರೋ ನನ್ನ ಬೇಕು ಅಂತಾನೆ ಭಯ ಪಡಿಸ್ತವ್ರೆ. ನಾನು ಹೆದರ್ತೀನಾ? ಅವನಂದ್ರೆ ನನಗೇನು ಭಯನಾ? ನಾನು ಈಗಲೇ ಡೋರ್ ಓಪನ್ ಮಾಡ್ತೀನಿ. ಥೋ, ಕನ್ಸಾ? ಬಡ್ಡಿ ಮಗ ನನ್ನ ಕನ್ಸಲ್ಲೂ ಬಂದ್ಬಿಟ್ಟು ತೊಂದರೆ ಕೊಟ್ಬಿಟ್ಟ.